ಛತ್ರಪತಿ ಶಿವಾಜಿಗೆ ಪ್ರಾಣಭಿಕ್ಷೆ ನೀಡಿದ ಧೀರೆ ಬೆಳವಡಿ ಮಲ್ಲಮ್ಮ. ಬೆಳವಡಿ ಮಲ್ಲಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ವೀರ ರಾಣಿ. ಮರಾಠರ ವಿರುದ್ಧ ಹೋರಾಡಲು ಮಹಿಳಾ ಸೇನೆಯನ್ನ ಸಂಘಟಿಸಿದ ವಿಶ್ವದ ಮೊದಲ ಮಹಿಳೆ. ಈಕೆ ತರಬೇತಿ ಪಡೆದ 2000 ಮಹಿಳಾ ಸೇನೆಯನ್ನ ಹೊಂದಿದ್ದು ಛತ್ರಪತಿ ಶಿವಾಜಿ ಮಣಿಸಿದ ಇತಿಹಾಸದ ಪುಟಗಳಲ್ಲಿ ಮಿಂಚಿದ ಮಹಾಮಾತೆ ಇವರು. ಸುಮಾರು 1,500 ವರ್ಷಗಳ ಇತಿಹಾಸ ಹೊಂದಿರುವ ಬೆಳವಡಿ ಸಂಸ್ಥಾನ ಅನೇಕ ಏಳು ಬೀಳುಗಳನ್ನ ಕಂಡಿದೆ. ನಮಗೆ ಪ್ರಖರ ಇತಿಹಾಸ ಸಿಗುವುದು ಕೇವಲ 350 ವರ್ಷಗಳ ಆಚೆಯಿಂದ. ಕಿತ್ತೂರು ಚೆನ್ನಮ್ಮಗಿಂತ 160 ವರ್ಷ ಮೊದಲೇ ಆಗಿ ಹೋದ ಬೆಳವಡಿ ಮಲ್ಲಮ್ಮನ ಬಗ್ಗೆ ಆಸಕ್ತಿಗಿಂತ ಅನಾಸ್ತಿಯೇ ಹೆಚ್ಚಿತ್ತು. ಆದ್ರಿಂದ ಮಲ್ಲಮ್ಮ ಇತಿಹಾಸದ ಪುಟದಲ್ಲಿ ಸೇರಿ ಹೋಗಿದ್ಲು. ಕನ್ನಡಿಗರಿಗೆ ಮಲ್ಲಮ್ಮ ಅಪರಿಚಿತಳಾಗಿ ಉಳಿದಿದ್ದಳು. ಇದೀಗ ಅವಳ ಶೌರ್ಯ, ಧೈರ್ಯದ ಬಗ್ಗೆ ಕಂಡುಕೊಂಡಿರುವ ಕೆಲವರು ಆಕೆಯ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಮರಾಠ ರಾಜ ಛತ್ರಪತಿ ಶಿವಾಜಿ ಬಗ್ಗೆ ತಿಳಿದಿರಬೇಕು. ಇತಿಹಾಸದಲ್ಲಿಯೂ ಆತನನ್ನ ವೀರ, ಶೂರ, ಛತ್ರಪತಿ, ಸೋಲಿಲ್ಲದ ಸರ್ದಾರ ಅಂತೆಲ್ಲ ನಮ್ಮ ಇತಿಹಾಸ ತಜ್ಞರು ಬಿಂಬಿಸಿದ್ದಾರೆ. ಅಂತಹ ದೊರೆಯನ್ನೇ ಬಗ್ಗು ಬಡಿದವಳು ನಮ್ಮ ಹೆಮ್ಮೆಯ ಬೆಳವಡಿ ಮಲ್ಲಮ್ಮ. ಒಮ್ಮೆ ಯುದ್ಧ ಮುಗಿಸಿ ಹೋಗ್ತಿದ್ದಾಗ ಶಿವಾಜಿ ಸೈನಿಕರು ಬೆಳವಡಿಯ ದೊರೆ ಈಶ್ವರ ಪ್ರಭುವನ್ನ ಕೊಂದ್ರು. ಆ ಸಮಯದಲ್ಲಿ ಪತಿಯನ್ನ ಕಳಕೊಂಡು ಎದೆಗುಂದದ ರಾಣಿ ಬೆಳವಡಿ ಮಲ್ಲಮ್ಮ 2000 ಸೈನಿಕರಿಗೆ ತರಬೇತಿ ನೀಡಿ ಒಂದು ಬಲಿಷ್ಠ ಸೇನೆ ಕಟ್ಟಿದ್ಲು. ಸರಿಯಾದ ಸಮಯ ನೋಡಿ ಶಿವಾಜಿ ದೊರೆಯ ವಿರುದ್ಧ ಸಮರ ಸಾರಿ ಗೆದ್ದು ಬೀಗಿದ್ಲು. ಈ ವೇಳೆ ಮಲ್ಲಮ್ಮ ಶಿವಾಜಿಯನ್ನ ಸೆರೆ ಹಿಡಿತಾಳೆ. ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಜೀವ ಭಿಕ್ಷೆ ನೀಡುವಂತೆ ಪರಿಪರಿಯಾಗಿ ಬೇಡಿಕೊಳ್ತಾನೆ ಶಿವಾಜಿ. ಮಲ್ಲಮ್ಮನ ಪಾದಕ್ಕೆ ಎರಗಿ ತಪ್ಪಾಯ್ತು, ನನ್ನನ್ನ ಬಿಟ್ಟು ಬಿಡಿ ಎಂದು ಪರಿಪರಿಯಾಗಿ ಅಂಗಲಾಚ್ತಾನೆ. ಹಾಗಾಗಿ ಮಲ್ಲಮ್ಮ ಅವನಿಗೆ ಜೀವದಾನ ಮಾಡಿ ಕಳಿಸ್ತಾಳೆ. ನಿನ್ನೆ ತಾನೇ ಶಿವಾಜಿಯ ಜಯಂತಿ ಆಚರಿಸಲಾಗಿದೆ. ಆದ್ರೆ ಆತ ಹಿಂದೂಗಳ ಐಕಾನ್ ಆಗಿ ಮೆರೆಯಲು ಮಲ್ಲಮ್ಮ ಕೊಟ್ಟ ಪ್ರಾಣಭಿಕ್ಷೆಯೇ ಕಾರಣ. ಹಿಂದೂಗಳ ಐಕಾನ್ ಎಂಬೆಲ್ಲ ಬಿಂಬಿಸಿ ಹೀರೋ ಪಟ್ಟ ಕಟ್ಟಿಸಿಕೊಂಡಿರುವ ಶಿವಾಜಿಯ ಈ ಸಾಹಸ ಕತೆ ಯಾರಿಗೂ ತಿಳಿದಿಲ್ಲ ಅನ್ಸುತ್ತೆ. ಹಾಗಾಗಿ ಭಕ್ತರು ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಜಾಲತಾಣಗಳಲ್ಲಿ ಶಿವಾಜಿಯನ್ನ ಮಹಾನ್ ಪುರುಷ ಎಂಬಂತೆ ಬಿಂಬಿಸ್ತಾರೆ. ನಕಲಿ ಸುದ್ದಿಗಳನ್ನ ಶೇರ್ ಮಾಡ್ತಾರೆ. ಬೆಳವಡಿ ಮಲ್ಲಮ್ಮ ಕನ್ನಡ ವನಿತೆಯರ ಸ್ವಾಭಿಮಾನದ ಕುರುಹು. ಎಂತಹ ಕಷ್ಟದಲ್ಲೂ ಕುಗ್ಗದೆ ಶತ್ರುಗಳನ್ನ ತನ್ನ ಶಕ್ತಿಯಿಂದ, ಚಾಣಾಕ್ಯತನದಿಂದ ಬಗ್ಗು ಬಡಿದ ಈ